ನಮಸ್ಕಾರ, ನಾನು ಶುಭ. ಈ ಥರ ಪೇಪರ್ ಪ್ಲೇಟ್ಸ್ ಅಂತೂ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತೆ. ಇವು ಬೇಡ ಅಂತ ನಾವು ಹಿಂದೆ ಹಾಕ್ಬಿಟ್ಟಿರ್ತೀವಲ್ಲ, ಒಂದು 4 ಪ್ಲೇಟ್ ತಗೊಳ್ಳಿ. ರೌಂಡ್ ಮಧ್ಯದಲ್ಲಿ ನಾನು ಹಿಂಗೆ ಕಟ್ ಮಾಡ್ಕೊಂಡಲ್ಲ, ಸೇಮ್ ಕಟ್ ಮಾಡ್ಕೊಬಿಟ್ಟು ನಾನು ವಿಡಿಯೋದಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಲ್ಲ, ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೇಮ್ ನಾನು ಫೋಲ್ಡ್ ಮಾಡ್ಕೊಂಡಂಗೆ ಮಾಡ್ಕೊಬಿಡಬೇಕು. ಮತ್ತು ಇದನ್ನು ಕಟ್ ಮಾಡ್ಕೋಬೇಕು. ನಿಮಗೆ ಕರೆಕ್ಟಾಗಿ ಫ್ಲವರ್ ಥರ ಬರಲ್ಲ ಅನ್ನೋರು ಪೆನ್ಸಿಲಲ್ಲೋ ಪೆನ್ನಲ್ಲೋ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ನಾನು ತೋರಿಸ್ಕೊಟ್ಟಂಗೆ ಕಟ್ ಮಾಡ್ಕೊಬಿಡಿ. ನೋಡಿ, ಎರಡೂ ಸೈಡು ನೋಡಬೇಕು, ಕರೆಕ್ಟಾಗಿ ಈಕ್ವಲ್ ಆಗಿರಬೇಕು. ನಂದು ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ ಈ ಸೈಡ್ ನೋಡಿ, ಅದಕ್ಕೆ ಇನ್ನು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕಟ್ ಮಾಡ್ಕೊಬಿಡಿ. ಇನ್ನೂ ಒಂದು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ನಾವು ಹೆಂಗೆ ಮಾಡಿದ್ವಿ ಫೋಲ್ಡು, ಸೇಮ್ ಹಂಗೆ ಫೋಲ್ಡು ಮಾಡ್ಕೋಬೇಕು. ಮತ್ತು ಫಸ್ಟ್ ನಾವು ಕಟ್ ಮಾಡಿಟ್ಟಿದ್ವಲ್ಲ, ಅದೇ ಮೆಜರ್ಮೆಂಟೇ ಇರಬೇಕೆಲ್ಲನೂ. ಅದಕ್ಕೆ ಅದನ್ನ ಅದ್ರ ಮೇಲೆ ಇಟ್ಬಿಟ್ಟು ಪೆನ್ಸಿಲಲ್ಲೋ ಪೆನ್ನಲ್ಲೋ ಮಾರ್ಕ್ ಮಾಡ್ಕೊಳ್ಳಿ ಬೇಕಂದರೆ. ಇಲ್ಲ ಅಂದರೆ ಅದನ್ನೇ ಅದ್ರ ಮೇಲೆ ಇಟ್ಬಿಟ್ಟು ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡ್ಕೋಬೇಕು. ಹಿಂಗೆ ನೀವು ಒಂದು 4 ಫ್ಲವರ್ ಮಾಡ್ಕೊಬಿಡಬೇಕು. ನಾನೂ ಸೇಮ್ ಈ ಥರನೇ ರೌಂಡು ಒಂದು 4 ಕಟ್ ಮಾಡಿಕೊಂಡೆ. 4 ಇದೇ ಥರ ಫ್ಲವರ್ ಥರ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೇಮ್ ಹಿಂಗೆ ಬರುತ್ತೆ, ಫ್ಲವರ್ ಥರ ಬರುತ್ತೆ. 4 ಓಪನ್ ಮಾಡಿಬಿಟ್ಟು ಇವಾಗ ಸೈಡ್ ಸ್ವಲ್ಪ ಕಟ್ ಮಾಡ್ಕೋಬೇಕು. ನೀವು ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ. ಓಪನ್ ಆದಮೇಲೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡಿಕೊಂಡು ಒಂದಕ್ಕೊಂದು ಮೆತ್ತಿಸ್ಬಿಡಿ. ಸ್ವಲ್ಪ ಗಮ್ ಹಾಕ್ಬಿಟ್ಟು ಮೆತ್ತಿಸ್ಕೊಬಿಡಿ. ಈ ಥರನೇ ನೀವು ಒಂದು 3 ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡ್ಕೋಬೇಕು. ಒಂದು ಮಾತ್ರ ಕಟ್ ಮಾಡೋದು ಬೇಡ, ಇನ್ನು 3 ಕಟ್ ಮಾಡ್ಕೊಬಿಡ್ಬೇಕು ನೀವು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ. ನೋಡಿ, ಇನ್ನೂ ಒಂದು ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಇರಲಿ, ಇನ್ನೊಂದು ಸ್ವಲ್ಪ ಕಮ್ಮಿ, ಈ ಥರ ಕಟ್ ಮಾಡ್ಕೋಬೇಕು ನೀವು. 3 ಈಕ್ವಲಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ. ನಾನು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ನೋಡಿ, ಇದು 2 ಕಟ್ ಮಾಡ್ಕೊಬಿಟ್ಟೆ. ಮತ್ತು ನಾನು ಗಮ್ ಹಾಕ್ಬಿಟ್ಟು ಮೆತ್ತಿಸ್ಬಿಡ್ತಾ ಇದ್ದೀನಿ. ಈ ಥರ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ನೀವು ಸೇಮ್ ಕಟ್ ಮಾಡಿಕೊಂಡು ಒಂದಕ್ಕೊಂದು ಮೆತ್ತಿಸ್ಬಿಟ್ಟು ಸೈಡ್ಗೆ ಇಟ್ಬಿಡಿ. ಫಸ್ಟ್ ಒನ್ ಮಾತ್ರ ನಾನು ಕಟ್ ಮಾಡ್ಕೊಂಡಿಲ್ಲ, ನೀವೇ ನೋಡಿದ್ರಲ್ಲ. ಮತ್ತು ಸೆಕೆಂಡ್ ಒನ್ನದು ಸ್ವಲ್ಪ ಕಟ್ ಮಾಡಿದ್ನಲ್ಲ ನಾನು ಹಿಂದೆ ಭಾಗ, ಸೇಮ್ ಈ ಥರನೇ ಕಟ್ ಮಾಡಿಕೊಂಡು ಸ್ವಲ್ಪ ಗಮ್ ಹಾಕಿ ಅದ್ರ ಮೇಲೆ ಮೆತ್ತಿಸ್ಬಿಡಿ. ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ. ಅಂದರೆ ಇದು ತಕ್ಷಣ ಮೆತ್ಕೊಳ್ಳಲ್ಲ, ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ್ದೀನಿ ಅಂದರೆ ನೀಟಾಗಿ ಮೆತ್ಕೊಬಿಡುತ್ತೆ. ಹಿಂದೆ ಭಾಗ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕಟ್ ಮಾಡಿಬಿಟ್ಟು ಮೆತ್ತಿಸಿ, ಆವಾಗ ನೀಟಾಗಿ ಮೆತ್ಕೊಬಿಡುತ್ತೆ ಮತ್ತು ಕೂತ್ಕೊಬಿಡುತ್ತೆ. ನೋಡಿ, ಈ ಥರನೇ ಮೆತ್ತಿಸ್ಕೊಂಡು ಬರಬೇಕು, ಒಂದ್ರ ಮೇಲೆ ಒಂದು. ಈ ಥರ ಪೇಪರ್ ಪ್ಲೇಟ್ಸ್ ಅಂತೂ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇರುತ್ತೆ. ನಾವು ಒಂದೊಂದು ಸತಿ ಯೂಸ್ ಮಾಡಿರಲ್ಲ, ಹಂಗೆ ಇರುತ್ತಲ್ಲ, ಅವುಗಳಲ್ಲಿ ಈ ಥರ ನೀವು ಟ್ರೈ ಮಾಡ್ಬೋದು. ನೋಡಿ, ಇನ್ನೊಂದು ಫ್ಲವರ್ ಇತ್ತು, ಇದನ್ನು ನೀಟಾಗಿ ಮೆತ್ತಿಸ್ಬಿಟ್ಟಿದ್ದೀನಿ. ಇದ್ರ ಮೇಲೆ ನೀವು ಮಣಿ ಇಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದಾನ ಈ ಥರ ಮಣಿ ಇದ್ದರೆ ಆ ಮಣಿನ ಅದ್ರ ಮಧ್ಯದಲ್ಲಿ ಇಟ್ಬಿಡಿ. ವರಲಕ್ಷ್ಮಿ ಹಬ್ಬಕ್ಕೆಲ್ಲ ನಾವು ಡೆಕೋರೇಟ್ ಮಾಡೋವಾಗ ಎಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ ಬೇಕಂದರೆ. ಸೆಕೆಂಡ್ ಟಿಪ್ಸು, ಹೂ ಕಟ್ಟೋಕ್ಕೆ ಬರಲ್ಲ ಅನ್ನೋರಿಗೆ ನೋಡಿ, ನೀವು ಮಲ್ಲಿಗೆ, ಗುಂಡ್ಮಲ್ಲಿಗೆ, ಸಣ್ಣ ಮಲ್ಲಿಗೆ, ಕನಕಾಂಬರ, ಇಲ್ಲ ಬಟನ್ ರೋಸು, ಸೇವಂತಿ, ಯಾವುದೇ ಹೂ ಬೇಕಾದರೂ ತಗೋಬೋದು ನಿಮ್ಮ ಮನೇಲಿರೋ ಅಂಥ. ನಮಗೆ ಕಟ್ಟೋಕ್ಕೆ ಬರಲ್ಲ ಅನ್ನೋರಿಗೆ ಈ ಟಿಪ್ಸು ನೋಡಿ. ನಾನು ಈ ಥರ ಮರ ತಗೊಂಡು ಇದಕ್ಕೆ ಸುತ್ತು ಬಿಟ್ಟಿದ್ದೀನಿ. ಒಂದು 4 ಸುತ್ತು, ಹೂ ಕಟ್ಟೋ ದಾರದಲ್ಲೇ 4 ಸುತ್ತು ಸುತ್ತುಬಿಟ್ಟು ಮತ್ತು ಒಂದಷ್ಟುದ್ದ ದಾರನೂ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇವಾಗ ಮಲ್ಲಿಗೆ ಹೂ ನೀವು ಹೆಂಗೆ ಇಡಬೇಕಂದ್ರೆ ನಿಲ್ಲಿಸ್ಬಿಟ್ಟು ಇಡಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಕನಕಾಂಬರ 2 ಮತ್ತು ಗುಂಡ್ಮಲ್ಲಿಗೆ 1 ಇಟ್ಬಿಟ್ಟು ಈ ದಾರನ ಆ ಕಡೆಗೆ ಹಾಕ್ಬಿಟ್ಟು ಗಂಟು ಹಾಕ್ಬೇಕಷ್ಟೆ. ನೋಡಿ, ಹೂ ಕಟ್ಟಕ್ಕೆ ನಮಗೆ ಬರಲ್ಲ ಅನ್ನೋರಿಗೆ ಇದು ತುಂಬಾ ಸುಲಭ ಮತ್ತು ಡಿಫ್ರೆಂಟಾಗೂ ಇರುತ್ತೆ. ಒಂದು ಮಲ್ಲಿಗೆ ಮಗ್ಗಿಟ್ಬಿಟ್ಟು 2 ಕನಕಾಂಬರ ಇಡ್ತಾಯಿದ್ದೀನಿ. ನೀವು ಬೇರೆ ಹೂಗಳು ಇದ್ದರೆ ಬೇರೆ ಹೂಗಳಲ್ಲಿ ಬೇಕಾದರೆ ಇದೇ ಥರ ಕಟ್ಕೊಂಡು ಹೋಗ್ಬೋದು. ಇದು ತುಂಬ ಡಿಫ್ರೆಂಟಾಗೂ ಇರುತ್ತೆ. ನೋಡಿ, ಇನ್ನು ಸ್ವಲ್ಪ ಇದೆ ಅಷ್ಟೇ. ನಾವು 4 ದಾರ ಈ ಥರ ಸುತ್ತಿದ್ದೀವಲ್ಲ, 2 ಆ ಮಧ್ಯದಲ್ಲಿ ಒಂದು ಬೆರಳು ಈ ಥರ ಇಟ್ಟುಬಿಟ್ಟು ಅದ್ರ ಮಧ್ಯದಲ್ಲಿ ನೀವು ಮಲ್ಲಿಗೆ ಮಗ್ಗು ಮತ್ತು ಕನಕಾಂಬರ ಇಟ್ಬಿಟ್ಟು ಈ ದಾರನ ಆ ಕಡೆಗೆ ಹಾಕ್ಬಿಟ್ಟು ತೆಗಿತಾ ಬರೋದಷ್ಟೇ, ಗಂಟು ಬೀಳ್ತಾ ಇರುತ್ತೆ. ಇದು ತುಂಬ ಸುಲಭ. ಇವಾಗ ಒಬ್ಬೊಬ್ರಿಗೆ ಕೈಯಲ್ಲಿ ಹೂ ಕಟ್ಟೋದು ಬರಲ್ಲ, ನಮಗೆ ಬಿಡಿ ಹೂವು ತಂದುಬಿಟ್ಟಿದ್ದಾರೆ, ಡಿಫ್ರೆಂಟಾಗಿ ಕಟ್ಕೋಬೇಕು ಅನ್ನೋರು ಒಂದು ಸತಿ ಇದ್ರೆ ಟ್ರೈ ಮಾಡಿ. ತುಂಬ ಸುಲಭ, ನೋಡೋಕ್ಕೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇನ್ನು ಸ್ವಲ್ಪ ಇದೆ ಅಷ್ಟೇ. ನಂದು ಪೂರ್ತಿ ಆಗೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಒಂದು ಮಲ್ಲಿಗೆ ಮಗ್ಗಿಟ್ಬಿಟ್ಟು 2 ಕನಕಾಂಬರ ಇಡ್ತಾಯಿದ್ದೀನಿ. ಸೇಮ್ ಇದೇ ಥರ ಕಟ್ಕೊಂಡು ಬರ್ಬೇಕು ನೀವು ಕೂಡ. ಡಿಫ್ರೆಂಟಾಗಿ ಬೇಕು, ನಮಗೆ ಹೂ ಕಟ್ಟಕ್ಕೆ ಬರಲ್ಲ ಅನ್ನೋರ್ಗೆ ಮಾತ್ರ ಇದು. ಹೂ ಕಟ್ಟಕ್ಕೆ ಬರೋರು ಬೇಗ ಕಟ್ಕೊಬಿಡ್ತೀರಿ. ಇಲ್ಲ ಬರಲ್ಲ, ಬಿಡಿ ಹೂ ತಂದುಬಿಟ್ಟಿದ್ದಾರೆ ಅನ್ನೋರು ಒಂದು ಸತಿ ಈ ಥರ ಟ್ರೈ ಮಾಡಿ. ನೋಡಿ, ಲಾಸ್ಟಲ್ಲಿ ಸ್ವಲ್ಪ ಬಿಟ್ಬಿಟ್ಟು ದಾರ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಮತ್ತು ಒಂದು 2 ಗಂಟು ಹಾಕ್ಬಿಡಿ. ಇನ್ನೊಂದು ಸೈಡು ಕಟ್ ಮಾಡಿಬಿಡಿ.
ಇನ್ನೊಂದು ಸೈಡ್ ಏನು ಗಂಟೇನು ಬೇಕಾಗಿಲ್ಲ, ಫಸ್ಟೇ ಗಂಟು ಹಾಕಿರ್ತೀವಲ್ಲ ನೋಡಿ. ಒಂದು ಸೈಡ್ ಕನಕಾಂಬರ ಇರುತ್ತೆ, ಇನ್ನೊಂದು ಸೈಡ್ ಮಲ್ಲಿಗೆ ಇರುತ್ತೆ. ಈ ಥರ ಕಾಣಿಸುತ್ತಿದ್ದು ನೋಡೋಕ್ಕೂ ನೀವು ಗಂಟೆಲ್ಲ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಕಳ್ಸಕ್ಕೇನೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ನೀವು ಸೂಜಿಗೆ ದಾರ ಹಾಕ್ಕೊಂಡಿದ್ದೀನಿ. ಸೇಮ್ ನಾನು ಹೆಂಗೆ ಸೂಜಿಗೆ ಪೋಣಿಸ್ತಾ ಇದ್ದೀನಿ ಈ ಥರನೇ ಒಂದು 3 ನೋಡು, ಆ ಸೈಡು ಈ ಸೈಡು ಒಂದೊಂದು, ಮಧ್ಯದಲ್ಲಿ ಒಂದು, ಈ ಥರನೇ ಬರಬೇಕು. ಸ್ವಲ್ಪ ದಪ್ಪಗೆ ಪೋಣಿಸ್ಕೊಂಡು ಬರಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ನಮ್ಮದು ದೊಡ್ಡದಾಗಿದೆ ಸೂಜಿ ಅಂದರೆ ಇನ್ನೂ ದೊಡ್ಡ ಸೂಜಿ ತಗೋಬೋದು. ನನ್ನ ಹತ್ರ ಇದೇ ಸೂಜಿ ಇದ್ದಿದ್ದು. ದೊಡ್ಡ ಸೂಜಿ ಆದರೆ 1-2 ಸತಿ ಸಾಕು. ನೋಡಿ ಈ ಥರ ನೀಟಾಗಿ ಆ ಸೈಡ್ ಈ ಸೈಡ್ ಒಂದೊಂದು ಮಲ್ಲಿಗೆ, ಗುಂಡ್ಮಲ್ಲಿಗೆ ಇಟ್ಟಿದ್ದೀನಿ, ಮತ್ತು ಮಧ್ಯದಲ್ಲೊಂದು. ಸೇಮ್ ಈ ಥರ 3 ಸತಿ, ನಂದು ಚಿಕ್ಕ ಸೂಜಿ ಅಲ್ವಾ, ಒಂದು 3 ಸತಿ ಈ ಥರ ನಾನು ಹೊಲ್ಕೊತಾ ಇದ್ದೀನಿ. ನೀವು ಇನ್ನೂ ಬೇಕಾದರೆ ನಿಮ್ಮದು ದೊಡ್ಡದಾಗಿದ್ದರೆ 2 ಸತಿಗೆ ಸಾಕಾಗುತ್ತೆ. ನೋಡಿ 3ನೇ ಸತಿಗೆ ಲಾಸ್ಟು. ನೀವು ಇದನ್ನು ಮಗ್ಗಲ್ಲಿ ಮಾಡ್ಕೊಂಡ್ರೆ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಂದು ಸ್ವಲ್ಪ ಮಗ್ಗಿಲ್ಲ, ಹೂ ಹರಳಿದೆ. ನಿಮ್ಮದು ಮೊಗ್ಗಿದೆ ಮಲ್ಲಿಗೆ ಅನ್ನೋರಂತೂ ಇನ್ನೂ ನೋಡೋಕ್ಕೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ತೆಗೆದುಬಿಟ್ಟು ಇವಾಗ ಕಟ್ ಮಾಡಿಬಿಡಿ ದಾರಾನು. ಇವಾಗ ನೀವು ಗಂಟು ಹಾಕ್ಕೋಬೇಕು. ಒಂದು 2 ಗಂಟು ಟೈಟಾಗಿ ಈ ಥರ ಸೇರಿಸ್ಬಿಟ್ಟು 2 ಗಂಟು ನೀಟಾಗಿ ಹಾಕ್ಕೊಬಿಟ್ರೆ ಒಂದೇ ಹೂ ನೋಡ್ದಂಗೆ ಇರುತ್ತೆ. ನೀವು ಕಟ್ಟಿದ್ದೀರಿ, ಸೂಜಿಗೆ ಪೋಣಿಸಿದ್ದೀರಿ ಅಂತ ಅನಿಸೋದು ಇಲ್ಲ. ಒಂದು ಸೈಡ್ ಗ್ಯಾಪ್ ಇರುತ್ತೆ, ಇನ್ನೊಂದು ಸೈಡು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ತೋರಿಸ್ತೀನಿ, ನೋಡಿ ಇನ್ನೊಂದು ಸೈಡು ತೋರಿಸ್ತೀನಿ. ಇನ್ನೊಂದು ಸೈಡು ಸ್ವಲ್ಪ ಗ್ಯಾಪ್ ಅನ್ನಿಸ್ತಾ ಇರುತ್ತೆ, ಇನ್ನೊಂದು ಸೈಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.